ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಹಾಕಿದಾರಲ್ಲ ಸೇಲ್ಗಿದೆ ಅಂತ. ಹಾಂ ಹೌದು ಸರ್, ಹೌದು. ಏನೈತ್ರಿ ಮಾಡಲ್ ಇದು? ಅದು 2005 ಸರ್. 2005 ಮಾಡಲ್ ಐತ್ರಿ? ಹೌದು ಹೌದು. ಓಕೆ. ಓನರ್ ಎಷ್ಟಿದ್ದೀರಾ? ಸರ್ ಓನರ್ ಆಲ್ರೆಡಿ 8 ಆಗಿದೆ, ತಗೊಳ್ಳೋರು 9ನೇ ಓನರ್ ಆಗ್ತಾರೆ. 5 ಮಾಡಲ್ ಐತ್ರಿ, 8 ಓನರ್ ಇದ್ದೀರ, ತಾವು ಆಲ್ರೆಡಿ ತೊಗೊಳೋರು 9ನೇ ಓನರ್ ಆಗ್ತಾರೆ. ಹೌದು ಸರ್, ಹೌದು. ರನ್ನಿಂಗಲ್ಲಿ ಎಷ್ಟು ಆಗೈತ್ರಿ ಸರ್ ಗಾಡಿ? ಕಿಲೋಮೀಟ್ರ್ ಓಡಿರೋದು ರನ್ನಿಂಗ್ ಮೀಟ್ರ್ ಏನು ಚಲ್ತಿ ಐತ್ರಿ, ಬಂದ್ ಐತ್ರಿ? ರನ್ನಿಂಗು ಸರ್ 1 ಲ್ಯಾಕ್ ಅಬೋವ್ ಆಗಿದೆ ಸರ್. 1,02,000 1,02,000 ಆಗಿದೆ. ಅದೇನು ಮೀಟ್ರ್ ಬಂದೈತ್ರಿ, ಚಲ್ತಿ ಐತ್ರಿ ಸರ್ ಇನ್ನೂವರೆಗೂ? ಇಲ್ಲ ಸರ್, ಮೀಟ್ರು ಅದು ಕೇಬಲ್ ಹೋಗಿದೆ, ಕೇಬಲ್ ಬೇರೆ ಹಾಕ್ಕೋಬೇಕು, ಮೀಟ್ರ್ ಕೇಬಲ್ ಹೋಗಿದೆ. ಓಕೆ. ಓಲ್ಡ್ ಮಾಡಲ್ ಅಂದ್ರೆ ಇವೆಲ್ಲ ಇದ್ದಿದೆ. ಹೌದು. ಓಕೆ ಸರ್. ಟೈರ್ ಕಂಡೀಷನ್ ತಲೆ ಯಾವ ಥರ ಇಟ್ಕೊಂಡಿರಾ? ಫ್ರಂಟ್ ಟು ಬ್ಯಾಕ್ ಸೈಡ್ದು ಸ್ಟೆಪ್ನಿ ಏನು ಇದು ಟೈರ್ ಐತಿಲ್ಲ ರೀ? ಎಷ್ಟು ಐತ್ರಿ ಪರ್ಸೆಂಟೇಜು? ಸರ್ ಮುಂದ್ಗಡೆ ಟಯರು ಒಂದು 80% ಇದೆ. ಹಾಂ. ಹಿಂದ್ಗಡೆ ಟೈರ್ ಒಂದು 60% ಇದೆ ಸರ್. JK ಟೈರ್ ಇದೆ. ಓಕೆ. ಸ್ಟೆಪ್ನಿ ರೀ? ಸ್ಟೆಪ್ನಿನೂ ಇದೆ ಸರ್, ಒಂದು ಸ್ಟೆಪ್ನಿನೂ ಇದೆ. ಅದು ಸೀಟ್ ಸ್ಟೆಪ್ನಿ ಇದೆ ಒಂದು. ಓಕೆ ಸರ್. ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ ಸರ್, ಗಾಡಿ ಬಾಡಿ ಲೈನಪ್ಪಲ್ಲಿ ಯಾವ ಥರ ಇಟ್ಕೊಂಡಿರ್ತಾರೆ ಸರ್ ತಾವು ತಮ್ಮ ಕೈಯಲ್ಲಿ? ಇಂಜಿನ್ ಕಂಡೀಷನ್ ತುಂಬಾ ಗುಡ್ ಇದೆ ಸರ್. ರೇಸ್ ಮಾಡಿದ್ರು ಒಂದು ಬ್ಲ್ಯಾಕ್ ಸ್ಮೋಕ್ ಅಂತ ಏನೂ ಇಲ್ಲ. ಹಾಂ ಹಾಂ. ಸ್ವಲ್ಪ ಬಾಡಿ ಅಂದ್ರೆ ಸ್ವಲ್ಪ ಟಚ್ ಅಪ್ ಎಲ್ಲ ಆಗಿದೆ ಸರ್. ಸಣ್ಣ ಪುಟ್ಟ ಕೆಲಸ ಇದೆ, ಟಿಂಕರಿಂಗ್ ಕೆಲಸ ಇದೆ ಅಷ್ಟೇ. ಓಕೆ. ಇಂಜನ್ ಅಂತೂ ನಿಮ್ಮ ಕೈಯಾಗ ಪರ್ಫೆಕ್ಟ್ ಐತಲ್ಲ ರೀ? ಇಂಜಿನ್ ಸರ್ ಬೇಕಾದ್ರೆ ಯಾರು ಬೇಕಾದ್ರೆ ಮೆಕ್ಯಾನಿಕ್ ಕರ್ಕೊಂಡು ಬಂದು ನೋಡ್ಲಿ, ಪರ್ಫೆಕ್ಟ್ ಇದೆ ಸರ್ ಇಂಜಿನ್ ಮಾತ್ರ. ಓಕೆ. ಅದನ್ನೇ ಬೇಕಾಗಿರೋದು. ಓಲ್ಡ್ ಮಾಡಲ್ ಇದ್ರೂ ಕೂಡ ಇಂಜನ್ ಕಂಡೀಷನ್ ಇರೋದೇ ಬೇಕಾಗಿರುತ್ತೈತೆ ರೀ? ಹೌದು ಸರ್, MP5 ಇಂಜಿನ್. MP5 ಇಂಜನ್ ಐತಲ್ಲ ರೀ? ಬೇಕಾದ್ರೆ ಯಾರು ಮೆಕ್ಯಾನಿಕ್ ಬಂದು ನೋಡ್ಕೊಂಡು ಹೋಗ್ಬೋದು. ಇಂಜಿನ್ ಬಗ್ಗೆ ಏನೂ ಮಾತಿಲ್ಲ. ಓಕೆ ಸರ್. ಇವಾಗ ಗಾಡಿ ತಮ್ಮದು ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಗಾಡಿ ಮೇಲೆ ಕೇಸಸ್ ಆಗಿರ್ಬೋದು, ಈ ಥರ ಏನೂ ಪ್ರಾಬ್ಲಮ್ ಇಲ್ಲ? ಸಣ್ಣ ಪುಟ್ಟ ಟಿಂಕರಿಂಗ್ ಕೆಲಸ ಐತ್ರಿ, ಓಲ್ಡ್ ಮಾಡಲ್ ಇರೋದ್ರಿಂದ ಅದೊಂದು ಮಾಡಿಸ್ಕೋಬೇಕಾಗುತ್ತೆ ಅವ್ರು? ಹೌದು 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 ಹೌದು. ಓಕೆ. ಅದು ಬಿಟ್ಟರೆ ನಿಮ್ಮ ಕೈಯಾಗಂತೂ ಗಾಡಿ ಕಂಡೀಷನ್ ಐತ್ರಿ ಪರ್ಫೆಕ್ಟ್? ಎಲ್ಲ ಕಂಡೀಷನಲ್ಲಿ ಇದೆ ಸರ್. ಸಣ್ಣ ಪುಟ್ಟ ಎಲ್ಲ ಇದೆ ಸರ್, ಅದೇ ಹೇಳಿದ್ನಲ್ಲ, ಸಣ್ಣ ಪುಟ್ಟ ಸೀಟ್ ಗೀಟ್ ಎಲ್ಲ ಇದಿದೆ, ಅದೆಲ್ಲ ಮಾಡ್ಕೊಬೇಕು. ಓಕೆ ಸರ್. ಮತ್ತೆ ಸ್ವಲ್ಪ ಡೋರ್ ಸೆಟ್ಟಿಂಗ್ ಇದೆ, ಹಿಂದ್ಗಡೆ ಡಿಕ್ಕಿ ಸ್ವಲ್ಪ ಇದಿದೆ, ಅದು ಮಾಡ್ಕೋಬೇಕು. ಓಕೆ ಸರ್. ಓಕೆ ಸರ್. ಗಾಡಿಗೆ LPG ಏನಾದ್ರು ಇದೆಯಾ? ಫ್ಯೂಲ್ ಬಂದ್ಬಿಟ್ಟು ಪ್ಯೂರ್ ಪೆಟ್ರೋಲ್ ಮಾತ್ರನಾ? ಸರ್ ಅದು MP5 ಗಾಡಿ ಅಂದರೆ ಪೆಟ್ರೋಲ್ ಸ್ಟಾರ್ಟು ಗ್ಯಾಸ್ ರನ್ನು. RC ಕಾರ್ಡಲ್ಲಿ 2 ಎಂಟ್ರಿ ಇದೆ, ಪೆಟ್ರೋಲ್ ಪ್ಲಸ್ LPG 2 ಇದೆ. ತಾವು ಎರಡು ಕೂಡ ಯೂಸ್ ಮಾಡಕತ್ತೀರಾ? ಹೌದು ಸರ್, ಹೌದು, 2 ಯೂಸ್ ಮಾಡ್ತಾ ಇದ್ದೀವಿ. ಓಕೆ. ಈಗ ಪ್ರೆಸೆಂಟ್ ಆಗಿ ಬಂದ್ಬಿಟ್ಟು ಗ್ಯಾಸ್ ಅಲ್ಲೇ ರನ್ ಆಗ್ತಿದೆ. ಓಕೆ. ಮೈಲೇಜ್ ಅದೆಲ್ಲ ಕರೆಕ್ಟ್ ಕೊಡ್ತೈತೆ ರೀ? ಹಾಂ, ಮೈಲೇಜು ಸರ್ ಅದೇ ಒಂದು 16-17 ಬರ್ತದೆ. ಓಕೆ. 5 ಸೀಟ್ರ್ ಐತ್ರಿ ಸರ್? 7+1 8 ಸೀಟ್ರ್ ಐತೆ? 5 ಸೀಟರು ಸರ್, 5 ಸೀಟರು. ಓಕೆ. ಬಂಪರು ಕ್ಯಾರಿಯರ್ RC ಏನಾರ ಕಾರ್ಡಲ್ಲೂ ಫಿಟ್ನೆಸ್ 5 ಮಾಡಿಸಿದ್ರಾ? ಸೀಟರ್ ಎಂಟ್ರಿ ಇದೆ. ಎಂತ ಸರ್? ಬಂಪರು ಕ್ಯಾರಿಯರ್ ಏನಾರ ಫಿಟ್ನೆಸ್ ಮಾಡಿಸಿದ್ರೆ ಅದು ಓಕೆ. RC ಇಲ್ಲ ಕಾರ್ಡಲ್ಲಿ ಸರ್, 5 ಸೀಟ್ರ್ ಎಂಟ್ರಿ ಇದೆ, 5 ಸೀಟ್ರ್ ಐತ್ರಿ ಗಾಡಿ ಇದು? 5 ಸೀಟ್ರೇ ಸರ್, ಹೌದು. RC ಕಾರ್ಡಲ್ಲಿ ಎಂಟ್ರಿ ಇದೆ, 5 ಸೀಟ್ರ್ ಗಾಡಿನೇ. ಬಂಪರ್ ಕ್ಯಾರಿಯರ್ ಇದೆಯಾ ಫಿಟ್ನೆಸ್ಸು? ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಮತ್ತೆಲ್ಲ ಐತ್ರಿ? ಹಾಂ, ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್, ಕ್ಯಾರಿಯರ್ ಇದೆ, ಬಂಪರ್ ಆ ಥರ ಏನಿಲ್ಲ. ಓಕೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಇರುವಂಥದ್ದಾ? FC ಇನ್ಸೂರೆನ್ಸು? RC ಬಂದುಬಿಟ್ಟು ಸರ್ ಇನ್ನೂ ನೆಕ್ಸ್ಟ್ ಮಂತ್ 2026 ತನಕ ಇದೆ, ಜನವರಿ. FCನಾ? ಇನ್ಸೂರೆನ್ಸ್ ಫ್ರೆಶ್ ಆಗಿ ಮಾಡಿದ್ದು, ಈಗ 1 ತಿಂಗಳಾಯಿತು, ಡಿಸೆಂಬರಲ್ಲಿ ಮಾಡಿದ್ದು. ಓಕೆ. ನಿಮ್ಮ ಗಾಡಿ ತೊಗೊಂಡ್ರಿಗೆ ₹1 ಏನು ಕೆಲಸ ಮಾಡೋಂಥದ್ದು ಏನು ಅವಶ್ಯಕತೆ ಇಲ್ಲ. ಅವ್ರಿಗೆ ಆರಾಮಾಗಿ ಕಿರಾಣಿ ಅಂಗಡಿ ಮಾಡ್ಬೇಕನ್ನಂಗಿತ್ತಂದ್ರೆ ಅವರು ಆರಾಮಾಗಿ ಈ ಗಾಡಿ ಯೂಸ್ ಮಾಡ್ಕೋಬೋದು. ಬಿಸ್ನೆಸ್ ಮಾಡ್ಬೇಕನ್ನಂಗಿತ್ತಂದ್ರೆ ಯೂಸ್ ಮಾಡ್ಕೋಬೋದು. ಎಲ್ಲ ಬಿಸ್ನೆಸ್, ಫಾಸ್ಟ್ ಫುಡ್ ಗಿಸ್ಟ್ ಫುಡ್ ಎಲ್ಲ ಮಾಡ್ಬೋದು. ನಾವು ಆಲ್ರೆಡಿ ಸರ್ ಅದನ್ನು ಮಾಡಿದ್ದೀವಿ ಲಾಸ್ಟ್ ಟೈಮು. ಸೊ ಈಗ ನಂಗೆ ಅದು ಈಗ ನನಗೆ ಶಾಪಿಗೆ ಆಗಿತ್ತು, ಬಟ್ ನನಗೆ ಸಣ್ಣ ಆಗುತ್ತೆ, ನಾನು ಇಕೋ ಮಾಡಬೇಕು ಅಂತ ಸರ್ ಅದು ಕೊಡೋದು ಅಷ್ಟೇ. ಓಕೆ. ಇವಾಗ ಯಾರಾದರೂ ಸಣ್ಣದಾಗಿ ಏನು ಬಿಸ್ನೆಸ್ ಮಾಡ್ಬೇಕನ್ನಂಗಿತ್ತಂದ್ರೆ ಫಾಸ್ಟ್ ಫುಡ್ ಆಗಿರ್ಬೋದು, ಕಿರಾಣಿ ಅಂಗಡಿ ಆಗಿರ್ಬೋದು, ಮತ್ತು ಓನ್ ಯೂಸ್ಗೆ ಆಗಿರ್ಬೋದು, ಈ ಗಾಡಿ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಅವ್ರಿಗೆ ತೊಗೊಳಕ್ಕೆ. ಮುದ್ದಾ ಮಾಡ್ಬೋದು ಸರ್, ಏನೋ ಓನ್ ಯೂಸಿಗೆ ಮತ್ತು ಪ್ಲಸ್ ಫ್ಯಾಮಿಲಿಗೆ ಒಳ್ಳೆ ಗಾಡಿ ಸರ್. ಓಮಿನಿಗೆ ಈಗ ತುಂಬ ಡಿಮಾಂಡ್ ಕೂಡ ಇದೆ. ಹೌದು. ಇವಾಗ ಏನಂದರೆ ಅವರಿಗೆ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗಲ್ಲಿ ಸಿಗುವಂಥದ್ದು, ತಾವು ಟೈರ್ ಕೂಡ ಹೊಸದಾಗಿ ಹಾಕ್ಸಿದ್ದೀರಾ, ಇನ್ನೇನು ಡೋರ್ ಸೆಟ್ಟಿಂಗ್ ಆಗಿರ್ಬೋದು, ಸಣ್ಣ ಪುಟ್ಟ ಟಿಂಕರಿಂಗ್ ಕೆಲಸ ಆಗಿರ್ಬೋದು, ಎಲ್ಲ ಮಾಡಿಸ್ಕೊಂಡ್ಬಿಟ್ರೆ ಅವ್ರಿಗಂತೂ ಗಾಡಿ ಮಾಡಿಸಿದ ಗಾಡಿ ಅಂತ ಹೇಳ್ಬೋದು. ಹೌದಾ? ಆ ಥರ ಇಟ್ಟಿದ್ದಾರೆ ತಾವು ಕಂಡೀಷನ್. LPG ಕೂಡ ಅವೈಲೇಬಲ್ ಐತ್ರಿ?
ಹೌದು ಸರ್, ಓಕೆ ಹೌದು ಸರ್. ಹೌದು. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬರ್ತೀನಿ ಸರ್. ತಾವು ಏನು ಕೋಟ್ ಮಾಡ್ತೀರಿ ವೆಹಿಕಲ್ಗೆ ಪ್ರೈಸು? ಸರ್ ಅದೇ ನಾನು ಲಾಸ್ಟ್ ಟೈಮ್ ಅದು ಬಂದುಬಿಟ್ಟು 85,000 ಆಲ್ರೆಡಿ ಹೇಳಿದ್ದೆ ಸರ್. ಈಗ ಅದೇ ಲಾಸ್ಟ್ ಒಂದು ಹ್ಞೂ 80 ಬಂದರೆ ಕೊಟ್ಬಿಡ್ತೀನಿ ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಕುಂತು ಬೈಟಕ್ಕಲ್ಲಿ. ಓಕೆ ಸರ್. ಮಾಡೆಲ್ ಬಂದುಬಿಟ್ಟು 2005 ಐತ್ರಿ. ತಾವು ಓನರ್ ಕೂಡ ಆಲ್ರೆಡಿ 8 ಆಗಿದ್ರಲ್ಲ? ಹೌದು. ಓಕೆ. ತೊಗೊಳೋರು 9,900 ಆಗ್ತಾರೆ. ತಾವು ಹೇಳಕತ್ತಿದ ಹಾಂ. ರೇಟು 80,000 ಹೇಳಕತ್ತೀರಿ. ನಮ್ಮ ಕಡೆಯಿಂದ ಬಂದವರಿಗೆ ಇದರಲ್ಲಿ ಕೂಡ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಅಂತ ಹೇಳಕತ್ತೀರಿ, ಹೌದಾ? ಹೌದು ಸರ್, ನಿಮ್ಮ ಕಡೆಯಿಂದ ಬಂದರೆ ಮತ್ತೊಂದು 2-3 ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ ಸರ್. ತಾವು 77,000ಕ್ಕೂ ತಾವು ಗಾಡಿ ಕೂಡ ರೆಡಿ ಇದ್ದೀರಾ? ಹೌದು ಸರ್, ಹೌದು ಹೌದು. ಓಕೆ. ಗಾಡಿ ಇರೋಂಥ ಲೊಕೇಶನ್ ರೀ? ಸರ್ ಇದು ಉತ್ತರ ಕನ್ನಡ. ಉತ್ತರ ಕನ್ನಡದಲ್ಲಿ ಕಾರವಾರ ಜಿಲ್ಲೆ ಬರುತ್ತೆ. ಕುಮಟಾ ತಾಲೂಕಲ್ಲಿದೆ. ನಿಮ್ಗೆ ಗೊತ್ತಿರ್ಬೋದಲ್ಲ ಗೋಕರ್ಣ ಈ ಹ್ಞೂ ಕಡೆ. ಹ್ಞೂ ಹೌದು ಹೌದು. ಆ ಕಡೆ ಆ ಸೈಡ್ ಗೋಕರ್ಣದಿಂದ ನಿಮ್ಮದು? ಹ್ಞೂ. ಅಲ್ಲಿ ಗೋಕರ್ಣದಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಇದೆ ಸರ್, ಇದೇ ನಂಬರ್, ಇದೇ ಅಪ್ಡೇಟ್ ನಂಬರ್. ಮಾಡಿರ್ತೀನಿ ರೀ ಸರ್ ನಾವು. ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಹ್ಞೂ. ಅಡ್ಡಿಲ್ಲ ಸರ್, ಖಂಡಿತ ಖಂಡಿತ. ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.